ಓಕೆ, ನಮ್ಮ ಹಸ್ಬೆಂಡ್ ಅವರ ಭಾವ ತೀರ್ಕೊಂಡು 2020 ಅಲ್ಲಿ ತೀರ್ಕೊಂಡಿದ್ದು. ಅವರು ತೀರ್ಕೊಳ್ಳುವಂತ ಟೈಮಲ್ಲಿ ಅಫ್ಕೋರ್ಸ್ ಇದೇ ಸ್ವರ್ಗ ಸೃಷ್ಟಿಯಿಂದಾನೇ ಅವರ ಜೀವನ ಪರಿವರ್ತನೆ ಆಗಿದ್ದು. ಅವರಿವತ್ತು ಭೂಮಿ ಮೇಲೆ ಇಲ್ಲ, ಆಯ್ತಾ. ಭೂಮಿ ಮೇಲೆ ಇಲ್ಲದೆ ಇರುವಂತ ವ್ಯಕ್ತಿನೂ ಕೂಡ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ತೋರ್ಸ್ಕೊಟ್ಟಿದ್ದು ಮೋದಿ ಕೇರ್. ಇದು ನಮ್ಮ ಭಾವ. ಅಂಡ್ ತುಂಬಾ ಖುಷಿ ವಿಚಾರ ಹೇಳ್ಬೇಕು ಅಂದ್ರೆ, ಇವತ್ತು ಇವರ ಟೀಮಲ್ಲಿ ಇವ್ರಿಲ್ಲ 2 ಕಾರ್ ಬಂದಿದೆ. ಇವ್ರಿಲ್ಲ 60,000 70,000 ಅರ್ನ್ ಮಾಡೋರು ಇಬ್ರು ಬಂದಿದ್ದಾರೆ. ಅಂಡ್ ನಾವೇನ್ ಇದಕ್ಕೋಸ್ಕರ ಕಷ್ಟಪಡ್ತಿಲ್ಲ, ಟೀಮ್ ವರ್ಕ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಆದ್ರೆ ನಮ್ಮ ಅಣ್ಣ, ನಮ್ಮ ಭಾವ ಇಲ್ಲಿಂದ ಹೋದಾಗ 1-to-1 ಅಂತ ನಡೆಯುತ್ತೆ. ಎವ್ರಿ ಥರ್ಸ್ಡೇ ಬರ್ತಾ ಇದ್ರು. ಬಂದಾಗೆಲ್ಲ ಅವ್ರು ಹೇಳ್ತಿದ್ರು, ನಾನು 1 ಲಕ್ಷ ಟಚ್ ಮಾಡ್ಬೇಕು, ನಾನು ಏನ್ ಮಾಡ್ಬೇಕು. ಅವ್ರ ಜೊತೆ 1-to-1 ಮಾಡ್ತಾ 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 ಆಕ್ಷನ್ ಸ್ಟಾರ್ಟ್ ಆಯ್ತು. ಅಂಡ್ ಅವರು ಆ ಟೈಮಲ್ಲಿ ಇದ್ದಿದ್ದು 36,000-37,000 ಇನ್ಕಮ್ ಇತ್ತು ಅವರಿಗೆ. ಬಟ್ ಅವ್ರ ಡೆತ್ ಆಗಿದ್ದ ನೆಕ್ಸ್ಟ್ ಮಂತ್ ಅವ್ರ ಇನ್ಕಮ್ 70,000 ಆಯ್ತು. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು. ಇವತ್ತು ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಅವ್ರ ಮನೆಗೆ ಹೋಗುತ್ತೆ. ಇಲ್ಲ ಇದು ನನಗೇನಕ್ಕೆ ಅರ್ಥ ಆಗಿದ್ದು ಅಂದ್ರೆ, ಮೋದಿ ಕೇರ್ ಬಿಟ್ರೆ ಬೇರೆ ಕಡೆ ಸತ್ತಿರೋ ವ್ಯಕ್ತಿ ಸಂಪಾದನೆ ಮಾಡಕ್ ಸಾಧ್ಯನಾ? ಸತ್ತ ತಕ್ಷಣ ಅಕೌಂಟ್ ಕ್ಲೋಸ್ ಮಾಡಿಸ್ತಾರೆ, ಇಲ್ಲಿಗಲ್ ಆಗುತ್ತೆ ನೆಕ್ಸ್ಟ್ ಅಂತ. ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡಿಸ್ತಾರೆ. ಆದ್ರೆ ಮೋದಿ ಕೇರ್ ಅಲ್ಲಿ ಆ ಐಡಿನ, ಆಸ್ತಿನ ಹೇಗೆ ಇನ್ನೊಬ್ರಿಗೆ ಶಿಫ್ಟ್ ಮಾಡ್ತೀವೋ ಅದೇ ತರ ಶಿಫ್ಟ್ ಮಾಡ್ತಾರೆ. ಅದು ಮ್ಯಾಜಿಕ್ ಆಫ್ ಮೋದಿ ಕೇರ್. ಇವತ್ತು ನಮ್ ಫ್ಯಾಮಿಲಿಯಲ್ಲಿ ನಾವ್ ಅದನ್ನ ಎಂಜಾಯ್ ಮಾಡ್ತಾ ಇದೀವಿ.